ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾವು ಮಾಲ್ಪುರಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಅರ್ಧ ಕೆ ಜಿ ಸಕ್ಕರೆ ಮತ್ತು ಅರ್ಧ ಕೆ ಜಿ ಮೈದಾ ತೊಗೊಂಡು ಬಂದಿದ್ದೇನೆ. ಈಗ ನಮಗೆ ಅರ್ಧ ಕೆ ಜಿ ಸಕ್ಕರೆನ ನಾನು ನೀರಲ್ಲಿ ಹಾಕಿ ಕರಗಿಸ್ಕೊತೇನೆ ಫ್ರೆಂಡ್ಸ್. ಅದಕ್ಕೆ ನಾನು ನೀರು ಹಾಕೋದಕ್ಕೆ ಸಕ್ಕರೆ ಎಷ್ಟು ಒಂದು ಕಪ್ನಲ್ಲಿ ಅಳತೆ ಅಂತ ನೋಡ್ಕೊತಿದ್ದೇನೆ. ಈ ಕಪ್ನಲ್ಲಿ 1.5 ಗ್ಲಾಸಷ್ಟು ಸಕ್ಕರೆ ಇದೆ ಫ್ರೆಂಡ್ಸ್. ಅದಕ್ಕೆ ನಾನು ಇದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕಿ ಅದನ್ನು ಸಕ್ಕರೆ ಪಾಕ ಮಾಡ್ಕೊಳ್ಳೋದೇನು ಬೇಡ, ಸಕ್ಕರೆ ನೀರು ಕರಗಿದರೆ ಸಾಕು ಫ್ರೆಂಡ್ಸ್. ನೀವೇನಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಸಕ್ಕರೆಯನ್ನು ಕರಗೋದಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಈಗ ಸಕ್ಕರೆ ಅಂತೂ ಕರಗಿದೆ ಫ್ರೆಂಡ್ಸ್. ಇಷ್ಟಾದರೆ ಸಾಕು. ಆದರೆ ಇದು ಪೂರ ತಣ್ಣಗಾದಮೇಲೆ ನಾವು ಇದು ಮೈದಾ ಹಿಟ್ಟಿನ ಜೊತೆ ಹಾಕಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೇನೆ. ಇಲ್ಲಿ ನಿಮಗೆ ಸಕ್ಕರೆ ನೀರು ಏನಾದರೂ ಅಕಸ್ಮಾತ್ ಕಡಿಮೆ ಆದರೆ ಸ್ವಲ್ಪ ಎಕ್ಸ್ಟ್ರಾ ನೀವು ನೀರನ್ನು ಸೇರಿಸ್ಕೋಬೋದು. ನೀವು ಬೇಕಂದ್ರೆ ಇಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ಬೋದು. ನಾನು ಮತ್ತು ಅರಿಶಿಣವನ್ನು ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್, ಸ್ವಲ್ಪ ಕಲರ್ ಬರಲಿ ಅಂತ. ಸಾಮಾನ್ಯವಾಗಿ ಮಾಲ್ಪುರಿ ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿ ಫ್ರೆಂಡ್ಸ್. ಈಗ ಇದಕ್ಕೆ ಸಕ್ಕರೆ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಯಾವ ಅದಕ್ಕೆ ಕಲಿಸ್ಕೋಬೇಕಂದ್ರೆ ಸಾಮಾನ್ಯವಾಗಿ ನಾವು ಉದ್ದಿನಬೇಳೆ ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ಫ್ರೆಂಡ್ಸ್. ಕಲಸಿದ ಮೇಲೆ ಫ್ರೆಂಡ್ಸ್ ನೀವು ಇದನ್ನು ಆವಾಗಲೇ ಮಾಲ್ಪುರಿ ಮಾಡಬೇಕಂದ್ರೆ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೋಬೇಕು. ಯಾಕಂದರೆ ಹಿಟ್ಟು ಒಂದು ಸ್ವಲ್ಪ ಹುಳಿ ಆಗಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ನೀವು ಇದನ್ನು 30 ನಿಮಿಷ ಈ ರೀತಿ ಕಲಸಿದ ಮೇಲೆ ಬಿಟ್ಟು ಬಿಡಬೇಕು. ಈ ಅದಕ್ಕೆ ಈಗ ಕಲಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನಾನು ತೋರಿಸಿದ್ದೇನಲ್ಲ, ಈ ಅದಕ್ಕೆ ಸಾಕು. ಈಗ ಇದನ್ನು ಮುಚ್ಚಳ ಮುಚ್ಚಿ 30 ನಿಮಿಷ ಬಿಟ್ಟು ಬಿಡ್ತಿದ್ದೇನೆ. ಈಗ ಒಂದು 30 ನಿಮಿಷ ಆಗಿದೆ ಫ್ರೆಂಡ್ಸ್. ಹಿಟ್ಟಂತೂ ಈ ಅದಕ್ಕೆ ರೆಡಿಯಾಗಿದೆ. ಈಗ ಇಲ್ಲಿ ಒಂದು ಬಾಣಲೆ ತುಂಬ ಎಣ್ಣೆ ಹಾಕ್ಕೋಬಾರ್ದು ಫ್ರೆಂಡ್ಸ್. ವಿಡಿಯೋದಲ್ಲಿ ತೋರಿಸಿರುವಷ್ಟೇ ಎಣ್ಣೆ ಹಾಕ್ಕೊಂಡು ಈ ರೀತಿ ಸೌಟ್ನಲ್ಲಿ ಒಂದೊಂದೇ ಸೌಟು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ದೊಡ್ಡದು ಬೇಕು ನೋಡಿಕೊಂಡು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತಗೋಬೋದು ಫ್ರೆಂಡ್ಸ್. ಎಣ್ಣೆನೂ ನೀವು ಬಾಣಲೆ ತುಂಬ ಹಾಕ್ಕೊಂಡ್ರೆ ಅದು ಒಂದು ಸ್ವಲ್ಪ ಮುದುಡುವ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಡಿಮೆ ಆದರೆ ಆಮೇಲೆ ಎಕ್ಸ್ಟ್ರಾ ನಾವು ಸೇರಿಸ್ಕೋಬೋದು. ಆದರೆ ಎಣ್ಣೆನ ಮಾತ್ರ ಭಾಳ ಮಾಲ್ಪುರಿ ಮಾಡಬೇಕಂದ್ರೆ ಇಷ್ಟೇ ಇಟ್ಕೋಬೇಕು ಫ್ರೆಂಡ್ಸ್ ಪಾತ್ರೆಯಲ್ಲಿ. ನಿಮಗೇನಾದರೂ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೈಡಿಗೆ ಒಂದು ಸ್ವಲ್ಪ ಕಲರ್ ಬ್ರೌನ್ ಆಗಬೇಕು, ಅಲ್ಲಿವರೆಗೆ ನೀವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತದು ತೆಗೆಯುವ ಮೆಥಡನ್ನು ನಾನೀಗ ಇಲ್ಲಿ ಹೇಳ್ತಿದ್ದೇನೆ, ನೋಡ್ತೀರಿ ಫ್ರೆಂಡ್ಸ್. ಈ ರೀತಿ ಎಣ್ಣೆನ ಪೂರ ತೆಗೆದು ಹಿಂಡಿದ ಮೇಲೇ ಅದನ್ನು ತೆಗಿಬೇಕು. ಹೀಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತಗೋಬೇಕು. ಎಣ್ಣೆ ಕಡಿಮೆ ಆದರೆ ಒಂದು ಸ್ವಲ್ಪ ಸೇರಿಸ್ಕೋಬೋದು. ಆದರೆ ಬಾಣಲೆ ತುಂಬ ಎಣ್ಣೆನ ಹಾಕ್ಕೋಬಾರ್ದು. ಈ ಸೀಕ್ರೆಟನ್ನು ನೀವು ತಿಳ್ಕೊಂಡ್ರೆ ನೀವು ಮಾಲ್ಪುರಿ ಮಾಡ್ಬೋದು. ಈ ನಾನು ಹೇಳಿದ ರೀತಿಯಲ್ಲೇ ನೀವು ಮಾಲ್ಪುರಿ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.